ವೆಲ್ಕಮ್ ಟು ಪಿ ಕೆ ಲೇಡೀಸ್ ಟೈಲರ್. ಇವತ್ತು ನಾವು ಥ್ರೆಡ್ ಪೈಪಿಂಗ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾವು ಕ್ರಾಸ್ ಪೀಸಲ್ಲಿ 1.5 ಇಂಚ್ಗೆ ಬಟ್ಟೆ ಕಟ್ ಮಾಡ್ಕೋಬೇಕು. ಕ್ರಾಸ್ ಪೀಸ್ ಇರಬೇಕು. ಅದರಲ್ಲಿ ನೋಡಿ ಸಿಂಗಲ್ ಫುಟ್ ಟೆನ್ಷನ್ ಹಾಕ್ಕೊಂಡು ನಾನು ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ. ಇನ್ನೊಂದು ಕ್ರಾಸ್ ಪೀಸ್ ಲೈನಿಂಗ್ ಪೀಸ್ ತೊಗೊಂಡು ನೀವು ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಥ್ರೆಡ್ ಪೈಪಿಂಗು ಹೀಗೆ ಮಾಡ್ಕೋಬೋದು. ಈ ಥರ ಅಟ್ಯಾಚ್ ಮಾಡಿಕೊಂಡು ಇದರಲ್ಲಿ ನೀವು ಹೆಮ್ಮಿಂಗ್ದು ಸಂಜಾಪ್ನ ರೆಡಿ ಮಾಡ್ಕೊಳ್ಳಿ. ನಾವೇನು ಥ್ರೆಡ್ ಪೈಪಿಂಗ್ನ ರೆಡಿ ಮಾಡಿದ್ದೀವೋ ಅದು ಸಿಂಗಲ್ ಫುಟ್ ಟೆನ್ಷನಲ್ಲೇ ಇಟ್ಕೊಂಡು ಆ ಲೈನಿಂಗ್ ಪೀಸ್ ಮೇಲೆ ಹೊಲ್ಕೋಬೇಕು. ಆ ಲೈನಿಂಗ್ ಪೀಸ್ ಮೇಲೆ ಇಟ್ಕೊಂಡು ನಾವು ಸ್ಟಿಚ್ ಮಾಡಿಕೊಂಡು ಆ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿರೋವಂಥ ಥ್ರೆಡ್ ಪೈಪಿಂಗ್ ರೆಡಿ ಆಗುತ್ತೆ. ಇದು ನೀವು ನೆಕ್ಗೆ, ಡ್ರೆಸ್ ನೆಕ್ಗೆ, ಡಿಸೈನ್ಸ್ಗೆ, ಸ್ಲೀವ್ಗೆ ಎಲ್ಲ ಯೂಸ್ ಮಾಡ್ಬೋದು. ನೋಡಿ ಈ ಥರ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡಿಕೊಂಡು ಬ್ಲೌಸ್ ಏನಿದೆಯಲ್ಲ ಬ್ಲೌಸ್ ಮೇಲೆ ನಾವು ಕೆಳಗಡೆ ಥ್ರೆಡ್ ಪೈಪಿಂಗ್ ಬರಬೇಕು, ಮೇಲ್ಗಡೆ ಸಂಜಾಪ್ ಪೀಸ್ ಕಾಣಬೇಕು. ಈ ಥರ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಸಿಂಗಲ್ ಫುಟ್ ಟೆನ್ಷನಲ್ಲೇ ಮಾಡ್ಕೊಳ್ಳಿ, ಆದಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಮೇಲ್ಗಡೆಯಿಂದ ಈ ಥರ ಒಳಗಡೆ ಕಚ್ಚಾ ಮಾಡಿಕೊಂಡು ಹೊಲ್ಕೊಳ್ಬೇಕು. ಪೀಸ್ನ ಉಲ್ಟಾ ಮಾಡಿ ನೀವು ಒಂದು ಪಾಯಿಂಟೆಡ್ನ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಥ್ರೆಡ್ ಪೈಪಿಂಗ್. ನೀವು ನಿಮ್ಮದು ಡಿಸೈನ್ ಇದ್ರೇನು ಕ್ಲೀನಾಗಿ ಕೂರುತ್ತೆ. ನೋಡಿ ರೆಡಿ ಆಯಿತು ನಮ್ಮದು ಥ್ರೆಡ್ ಪೈಪಿಂಗು. ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ನೀವು ಟ್ರೈ ಮಾಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.